ಗಣಪತಿ ನಮಃ. ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, 2024 ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ? ಅದೇ ರೀತಿಯಾಗಿ ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ ಖಂಡಿತ. ಹಾಗೆ ಈ ಒಂದು ಬರುತ್ತಿರುವಂತಹ ಜೂನ್ ಮಾಸ ನಮ್ಮ ರಾಶಿ ದ್ವಾದಶ ರಾಶಿಗಳಲ್ಲಿ ನಮ್ಮ ರಾಶಿ ಆಗಿರುವಂತಹ ಒಂದು ಧನು ರಾಶಿ ಯಾವ ರೀತಿಯಾಗಿ ನಮಗೆ ಫಲ ಕೊಡ್ತದೆ ನೋಡೋಣ. ಖಂಡಿತ ಈ ಒಂದು ವಿಡಿಯೋದಲ್ಲಿ ಧನು ರಾಶಿ ಹೇಗಿದೆ ನೋಡೋಣ ಫಲ ಅದ್ರದ್ದು. ಈ ಒಂದು ಮಾಸದಲ್ಲಿ ಈ ರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ ಅಂತ ತಿಳಿಸಲಾಗಿದೆ. ವಿಶೇಷವಾಗಿ ಮಾಸದ ಪ್ರಾರಂಭದ ಅರ್ಧದಲ್ಲಿ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ಕೂಡಿರುತ್ತದೆ ಎಂದು ಸೂಚಿಸಲಾಗಿದೆ. ಆದ್ದರಿಂದ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಇನ್ನು ಅನಗತ್ಯ ಪ್ರಯಾಣ ಮತ್ತು ಹೊಸ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಅಂತ ಹೇಳಿ ತಿಳಿಸಲಾಗಿದೆ. ಹಾಗೆ ಅನಗತ್ಯ ಪ್ರಯಾಣವೂ ಸಹ ಕಾಳಜಿಯ ವಿಷಯವಾಗಿರಬೇಕು ಅಂತ ಹೇಳಿ ಹೇಳ್ಬೋದು. ಇನ್ನು ಮಾಸದ ಮೊದಲಾರ್ಧದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ವಿವಾದಗಳಿದ್ದರೂ ಸಹ ತಿಂಗಳ ಕೊನೆಯ ಭಾಗವು ವೈವಾಹಿಕ ಜೀವನಕ್ಕೆ ಹೆಚ್ಚು ಭರವಸೆ ನೀಡುತ್ತದೆ ಅಂತ ಹೇಳಬಹುದು. ಹಾಗೆ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ಶೈಕ್ಷಣಿಕ ಯಶಸ್ವಿಗೆ ಅನುಕೂಲಕರವಾಗಿ ಕಂಡುಕೊಳ್ಳಬೇಕು, ಅವರು ಹೆಚ್ಚು ಪ್ರಯತ್ನ ಮಾಡಬೇಕು ಅಂತ ತಿಳಿಸಲಾಗಿದೆ. ಅದೇ ರೀತಿಯಾಗಿ ವಿದೇಶಿ ಪ್ರಯಾಣಗಳು ಸಕಾರಾತ್ಮಕ ಫಲಿತಾಂಶವನ್ನು ಕೂಡ ನೀಡಬಹುದು. ಆದರೆ ಈ ಒಂದು ಸಮಯದಲ್ಲಿ ಅತಿಯಾದ ಖರ್ಚು ತಡೆಯಲು ಎಚ್ಚರಿಕೆ ಇರುವುದು ಬಹಳ ಮುಖ್ಯ ಅಂತ ಹೇಳಿ ಕೂಡ ತಿಳಿಸಲಾಗಿದೆ. ಅತ್ಯಗತ್ಯ ಅಂತ ಕೂಡ ಸೂಚನೆ ತೋರಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ವಾರ್ಷಿಕ ಪದದಲ್ಲಿ ನಾವು ನೋಡಿದಾಗ ಮ್ಯಾಕ್ಸಿಮಮ್ ಆಗಿ ಆದಾಯ ಕಡಿಮೆ ಇದೆ, ವ್ಯಯ ಹೆಚ್ಚಾಗಿದೆ ಹಲವಾರು ರಾಶಿಗಳಲ್ಲಿ. ಹಾಗಾಗಿ ಪ್ರತಿಯೊಂದು ರಾಶಿಯಲ್ಲೂ ಸಹ ಖರ್ಚುಗಳು ಹೆಚ್ಚು ಹೆಚ್ಚು ಅನ್ನೋದೇ ಬರ್ತಾ ಇದೆ. ಯಾಕಂದ್ರೆ ಅದೇ ರೀತಿಯಾಗಿದೆ ಜೀವನ, ಇಲ್ಲ ಅನ್ನೋದಿಲ್ಲ. ಆದರೂ ಸಹ ನಮ್ಮ ಒಂದು ಹಿಡಿತದಲ್ಲಿ ನಾವು ಖರ್ಚುಗಳನ್ನು ಮಾಡಿಕೊಂಡ್ರೆ ಅನುಕೂಲ, ಉಳಿತಾಯ ಮಾಡಿದ್ರೆ ಅನುಕೂಲ ನಮಗೆ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ, ಇನ್ನು ಈ ಒಂದು ರಾಶಿಯವರಿಗೆ ಒಂದು ವೃತ್ತಿ ಜೀವನ ಓದಾದರೆ ವೃತ್ತಿಗೆ ಸಂಬಂಧಿಸಿದಂತೆ ಕೇತುವು 10ನೇ ಮನೆಯಲ್ಲಿ ತಿಂಗಳಾದ್ಯಂತ ಉಳಿತಾನೆ. ನಿಮ್ಮ ಒಂದು ವೃತ್ತಿಪರ ಜೀವನದ ವಿವಿಧ ಅಂಶಗಳ ಬಗ್ಗೆ ನಿಮ್ಮನ್ನು ದಿಗ್ಭ್ರಮೆಗೊಳಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನಿಮ್ಮನ್ನು ಅಸ್ಥಿರಗೊಳಿಸಬಹುದಾದಂತಹ ಸವಾಲುಗಳನ್ನು ಕೂಡ ನೀವು ಎದುರಿಸಬಹುದು. ಹಾಗೆ ನಿಮ್ಮ ಕಠಿಣ ಪರಿಶ್ರಮವು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತಿಲ್ಲ ಎಂದು ನಿಮಗೆ ಭಾಸವಾಗುತ್ತದೆ ಮತ್ತು ಕೆಲವು ಕೆಲಸದ ವಿವಾದಗಳಿಗೆ ಕಾರಣವಾಗಬಹುದು. ಇನ್ನು ಮಾಸದ ಕೊನೆಯ ಭಾಗದಲ್ಲಿ ಜೂನ್ 14ರಿಂದ ಪ್ರಾರಂಭವಾಗುವ ಬುಧ ನಿಮ್ಮ 7ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ. ಉದ್ಯೋಗಾಂಕ್ಷಿಗಳು ಮತ್ತು ವ್ಯಾಪಾರ ಉದ್ಯಮಿಗಳಿಗೆ ಹೆಚ್ಚು ಅನುಕೂಲಕರ ಅವಧಿಯನ್ನು ಕೂಡ ಸೂಚಿಸುತ್ತದೆ. ಹಾಗೆ ಭರವಸೆಯ ಅವಕಾಶವನ್ನು ಕೂಡ ಕಂಡುಕೊಳ್ಳಬಹುದು. ಆದರೆ ವ್ಯಾಪಾರದಲ್ಲಿರುವವರು ತಾಳ್ಮೆಯಿಂದ ವರ್ತಿಸಬೇಕು, ಯಾಕಂದ್ರೆ ಯಶಸ್ಸು ಕಾರ್ಯರೂಪಕ್ಕೆ ಬರಲು ಸಮಯ ಬೇಕಾಗುತ್ತದೆ. ಇನ್ನು ನಿಮ್ಮ ಒಂದು ಬಂಡವಾಳ ಹೂಡಿಕೆಗಳನ್ನು ಅತಿಯಾಗಿ ವಿಸ್ತರಿಸುವ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಅದರ ಬಗ್ಗೆ ಗಮನ ಕೊಡಬೇಕಾಗ್ತದೆ ಅಂತ ತಿಳಿಸಲಾಗಿದೆ. ಹಾಗೆ ಈ ಒಂದು ಹಣಕಾಸು ಜೀವನ ನೋಡೋಣ. ಈ ಒಂದು ಮಾಸದ ಆರಂಭದಲ್ಲಿ ಕೆಲವು ಹಣಕಾಸಿನ ಸವಾಲುಗಳನ್ನು ಕೂಡ ಉಂಟು ಮಾಡಬಹುದು. ಆದ್ದರಿಂದ ಪ್ರಾರಂಭದಿಂದಲೇ ಉಳಿತಾಯವನ್ನು ಮಾಡಬಹುದು, ಬಹಳ ಮುಖ್ಯ. ಉಳಿತಾಯ ಮಾಡುವುದು ಬಹಳ ಮುಖ್ಯ ಅಂತ ತಿಳಿಸಲಾಗಿದೆ. ಇನ್ನು ಈ ರಾಶಿಯವರು ಮಾಸದ ಮಧ್ಯಂತರದಲ್ಲಿ ಆದಾಯ ಗಳಿಸುವುದನ್ನು ಮುಂದುವರಿಸುತ್ತೀರಿ ಎಂದು ಕೂಡ ಸೂಚಿಸಲಾಗಿದೆ. ನಿಮ್ಮ ಒಂದು ಪ್ರಯತ್ನದಿಂದ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಒದಗಲಿದೆ. ಹಾಗೆ ಉದ್ಯೋಗಿಗಳಿಗೂ ಕೂಡ ಲಾಭ ನೀಡಲಿದೆ. ಇನ್ನು ಸರ್ಕಾರದ ಉಪಕ್ರಮಗಳ ಮೂಲಕ ಆರ್ಥಿಕ ಬೆಳವಣಿಗೆಗೆ ಅವಕಾಶವನ್ನು ಕೂಡ ಎದುರಿಸಬಹುದು. ಇನ್ನು ಈ ರಾಶಿಯವರು ಹೂಡಿಟ್ಟ ಹೂಡಿಕೆಗಳು ಯಶಸ್ಸನ್ನು ನೀಡುವ ಸಾಧ್ಯತೆ ಇದೆ. ಗಣನೀಯ ಆರ್ಥಿಕ ಲಾಭಗಳಿಗೆ ಬಾಗಿಲು ಕೂಡ ತೆರೆಯುತ್ತದೆ. ಇನ್ನು ಈ ಒಂದು ಸಮಯದಲ್ಲಿ ಇತರರಿಗೆ ಸಾಲವಾಗಿ ನೀಡುವುದನ್ನು ತಡೆಯುವುದು ಒಳ್ಳೆಯದು. ಹಾಗೆ ಅನಗತ್ಯ ವಸ್ತುಗಳ ಮೇಲೆ ಖರ್ಚು ಮಾಡುವುದನ್ನು ತಪ್ಪಿಸಿ ಅಂತೇಳಿ ಕೂಡ ತಿಳಿಸಲಾಗಿದೆ. ಇನ್ನು ಆರೋಗ್ಯ ನೋಡುವುದಾದ್ರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಬಳಸುತ್ತಿದ್ದರೆ ಅವರು ತಮ್ಮ ಒಂದು ಪ್ರಿಸ್ಕ್ರಿಪ್ಷನ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ಕಾಣ್ಬೋದು ಈ ಒಂದು ಮಾಸದಲ್ಲಿ. ಹಾಗಾಗಿ ಈ ಒಂದು ಸಮಯದಲ್ಲಿ ಅವುಗಳನ್ನು ಸೂಕ್ತವಾಗಿ ಬಳಸುವುದನ್ನು ಖಾತ್ರಿ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಲಾಗಿದೆ. ಒಂದು ಸಾರಿ ನೀವು ನಿಮ್ಮ ಒಂದು ವೈದ್ಯರ ಬಳಿ ತಪಾಸಣೆ ಮಾಡಿಕೊಂಡು ನಂತರ ಮತ್ತೆ ನೀವು ಉಪಯೋಗ ಮಾಡಿಕೊಳ್ಳಿ. ಈ ಒಂದು ಲೆನ್ಸ್ ಆಗಲಿ ಕನ್ನಡಕಗಳಾಗಲಿ ಈ ರೀತಿಯಾಗಿ ಮಾಡಿಕೊಳ್ಳಿ ಅಂತ ತಿಳಿಸಲಾಗಿದೆ. ಹಾಗೆ ಕಿಬ್ಬೊಟ್ಟೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು ಕೂಡ ಅಂತ ಅದು ಕೂಡ ನಿಮಗೆ ಈ ಒಂದು ಮಾಸದಲ್ಲಿ ತಿಳಿಸಲಾಗಿದೆ. ಅದು ಸಹ ಮಾಸದ ಕೊನೆಯ ಭಾಗದಲ್ಲಿ ಪರಿಹಾರ ಅದಕ್ಕೂ ಕೂಡ ಉಂಟಾಗುತ್ತದೆ. ಅಂದರೆ ಸಮಸ್ಯೆ ಇದೆಯಲ್ಲ ಅದು ಕೂಡ ನಿವಾರಣೆ ಆಗ್ತದೆ, ಅಂತಹ ಒಂದು ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ ಅಂತ ಹೇಳಲಾಗಿದೆ. ಇನ್ನು ವೈಯಕ್ತಿಕ ಜೀವನ ನೋಡುವುದಾದರೆ ವಿವಾಹಿತ ವ್ಯಕ್ತಿಗಳಿಗೆ 7ನೇ ಮನೆಯ ಅಧಿಪತಿ ಬುಧನು ದುರ್ಬಲ ಸ್ಥಿತಿಯಲ್ಲಿರುವುದರಿಂದ
6ನೇ ಮನೆಯಲ್ಲಿ ಶುಕ್ರ, ಗುರು ಮತ್ತು ಸೂರ್ಯನೊಂದಿಗೆ ದೃಷ್ಟಿಕೋನವು ಸ್ವಲ್ಪ ಮಟ್ಟಿಗೆ ಸವಾಲಾಗಿ ಕಾಣಲಿದೆ ಅಂತ ಹೇಳಲಾಗಿದೆ. ಇದರಿಂದ ನಿಮ್ಮ ಒಂದು ವೈವಾಹಿಕ ಸಂಬಂಧದಲ್ಲಿ ಉದ್ವಿಗ್ನತೆ ಮತ್ತು ಸಂಘರ್ಷಗಳಿಗೆ ಕಾರಣವಾಗಬಹುದು. ನಿಮ್ಮ ಸಂಗಾತಿಯು ಗಮನಾರ್ಹ ವೆಚ್ಚಗಳನ್ನು ಅನುಭವಿಸಬಹುದು. ಇನ್ನು ಜೂನ್ 12ರಂದು ಶುಕ್ರನು 7ನೇ ಮನೆಗೆ ಪ್ರವೇಶಿಸಿದಾಗ ವಿಷಯಗಳನ್ನು ಸುಧಾರಿಸಲು ಹೊಂದಿಸಲಾಗಿದೆ. ಹಾಗೆ ಜೂನ್ 15ರಂದು 7ನೇ ಮನೆಗೆ ಸೂರ್ಯನ ಆಗಮನದಿಂದಾಗಿ ನಿಮ್ಮ ಸಂಗಾತಿಯ ಮೂಲಕ ಸಕಾರಾತ್ಮಕ ಸುದ್ದಿಯನ್ನು ಕೂಡ ನೀವು ತರಬಹುದು. ಇದು ಹೆಚ್ಚು ಸಾಮರಸ್ಯದ ವೈವಾಹಿಕ ಜೀವನಕ್ಕೆ ಕೊಡುಗೆ ಕೂಡ ನೀಡುತ್ತದೆ ಅಂತ ಹೇಳಲಾಗಿದೆ ಈ ರಾಶಿಯವರಿಗೆ ಅಂಥೇಳಿ ತಿಳಿಸಲಾಗಿದೆ. ಚೆನ್ನಾಗಿದೆ ಅಂಥೇಳಿ. ಇನ್ನು ಕುಟುಂಬ ಜೀವನ ನೋಡುವುದಾದರೆ ನಿಮ್ಮ ಒಂದು ಕೌಟುಂಬಿಕ ಜೀವನವು ಅದರ ಗರಿಷ್ಠ ಮತ್ತು ಕಡಿಮೆ ಪಾಲನ್ನು ಎದುರಿಸಬಹುದು. ನಿಮ್ಮ ಕುಟುಂಬದ ವಲಯದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಕೂಡ ಕಾಣಬಹುದು. ಇದರಿಂದ ಸ್ವಲ್ಪ ಅಶಾಂತತೆ ಅನ್ನಾಗಿ ಮಾಡಿಸುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ. ಹಾಗೆ ಕೌಟುಂಬಿಕ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸುವುದರ ಜೊತೆಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ತಿಳುವಳಿಕೆ ಸಾಮರಸ್ಯದ ವಾತಾವರಣ ಕೂಡ ನಿರ್ಮಿಸಲಾಗಿದೆ. ಹಾಗೆ ನಿಮ್ಮ ಪೋಷಕರ ಯೋಗಕ್ಷೇಮದ ಬಗ್ಗೆ ನೋಡಿಕೊಳ್ಳಿ. ಇನ್ನು ಕೆಲವೊಂದು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ವಿಷಯಗಳಲ್ಲಿ ಸವಾಲುಗಳನ್ನು ಎದುರಿಸಿ ಮತ್ತು ಖರ್ಚು ಮಾಡಿದ ನಂತರ ನೀವು ಅಂತಿಮವಾಗಿ ಅಲ್ಲಿ ನೀವು ಯಶಸ್ಸನ್ನು ಕೂಡ ಸಾಧಿಸುತ್ತೀರಿ ಅಂತ ಹೇಳಲಾಗಿದೆ. ಹಾಗೆ ಯಾವುದೇ ಹೊಸ ಆಸ್ತಿ ಸಂಬಂಧಿತ ನಿರ್ಧಾರಗಳಿಗೆ ನಿಮ್ಮ ಕುಟುಂಬದ ಸದಸ್ಯರ ಒಪ್ಪಿಗೆಯನ್ನು ಪಡೆಯುವ ಮೊದಲು ಅದರ ಪರಿಣಾಮಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಿ. ಏಕೆಂದರೆ ಇದು ನಂತರ ಆಸ್ತಿ ವಿವಾದಗಳಿಗೆ ಕಾರಣವಾಗುವ ಮತ್ತು ಅನಗತ್ಯ ತೊಂದರೆ ಉಂಟು ಮಾಡಬಹುದು ಅಂತ ಕೂಡ ತಿಳಿಸಲಾಗಿದೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಇನ್ನು ಯಾವುದೇ ರಾಶಿಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ, ಅದಕ್ಕೆ ಪರಿಹಾರ ಕೂಡ ಸೂಚಿಸ್ತೇನೆ. ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಪರಿಹಾರ ಅಂತಂದರೆ ಅವರು ಭಾನುವಾರದ ದಿನದಂದು ಬೆಲ್ಲ ಮತ್ತು ಕುಂಕುಮ, ಸಿಂಧೂರ ಅಂತ ಹೇಳ್ತಾರಲ್ಲ, ಬೆಲ್ಲ ಮತ್ತು ಸಿಂಧೂರ ಜೊತೆ ತಾಮ್ರದ ಪಾತ್ರೆಯಲ್ಲಿ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಬೇಕು. ಇನ್ನೊಂದ್ಸಲ ಹೇಳ್ತಾನೆ, ಭಾನುವಾರದ ದಿನದಂದು ಬೆಲ್ಲ ಮತ್ತು ಸಿಂಧೂರ ಎರಡನ್ನು ಮಿಕ್ಸ್ ಮಾಡಿ ಅದನ್ನು ತಾಮ್ರದ ಪಾತ್ರೆಯಲ್ಲಿ ಸೂರ್ಯನಿಗೆ ನೀರನ್ನು ಅರ್ಘ್ಯ ಅಂತ ಹೇಳ್ತಾರೆ, ನೀರನ್ನು ಅರ್ಪಿಸಬೇಕು, ಸೂರ್ಯದೇವನಿಗೆ ಅರ್ಘ್ಯವನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ತಾರೆ. ಹಾಗೆ ಇನ್ನೊಂದು ಪರಿಹಾರ ತಿಳಿಸ್ತಾನೆ, ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಕುಂಕುಮ ತಿಲಕವನ್ನು ಹಚ್ಚಿಕೊಳ್ಳಿ. ಖಂಡಿತ ಇದು ತುಂಬ ಪವರ್ಫುಲ್ ಆಗಿರ್ತದೆ. ಎಂಥ ಸಮಸ್ಯೆ ಬಂದರೂ ಕೂಡ ನಾವು ಹೆದರದೆ ಆರಾಮದಾಯಕವಾಗಿ ಇದನ್ನು ನಾವು ಕ್ಲಿಯರ್ ಮಾಡ್ತೇವೆ ಅನ್ನುವಂಥ ಒಂದು ವಿಚಾರ ಇದು. ಹಣೆಗೆ ಕುಂಕುಮ ತಿಲಕವನ್ನು ಹಚ್ಚಿಕೊಂಡು ನಾವು ಕೆಲಸ ಕಾರ್ಯಗಳಲ್ಲಿ ಮುಂದುವರೆದ್ರೆ ಖಂಡಿತ ನಾವು ಸಕ್ಸಸ್ ಪಡ್ತೇವೆ ಅನ್ನುವಂಥ ವಿಚಾರ ಹೇಳುತ್ತಾ, ಹಾಗೆ ಈ ಒಂದು ರಾಶಿಯಲ್ಲಿಗೂ ಇದು ಈ ರೀತಿ ಮಾಡಿಕೊಂಡ್ರೆ ಅವರಿಗೆ ಅನುಕೂಲ, ತಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಯಿಂದ ಇದರಿಂದ ಕೂಡ ಅವರು ಹೊರಬರಬಹುದು ಅನ್ನುವಂಥ ವಿಚಾರ ತಿಳಿಸುತ್ತಾ, ಹೀಗೆ ಇನ್ನೂ ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.